ನೆಕ್ಸ್ಟ್ ಬರ್ತದ್ದು ಎನ್ನ ಬಡಿದಿನ ನಮ್ಮ ಓವೇ ವಿಡಿಯೋ ಪಾಡ್ದನ್ನೆಲ್ಲ ಇಟ್ಟು ವಿಡಿಯೋಗ್ರಾಫರ್ ಅದು ಕೆಲಸ ಮಾಡಿ ಬೇರೆ ಭಯಂಕರ ವಿಡಿಯೋಗ್ರಾಫರ್ ಭಾರಿ ಶೋಕ್ ವಿಡಿಯೋಸ್ ಕೂಡ ಇದೆ ಎಡಿಟಿಂಗ್ ಮಾತ್ರ ಏನು ಬಂದಿನಿ ಅಲ್ಲ ವಿಡಿಯೋ ಪೂರ ಮೇರ್ನಲ್ಲಿ ಇವತ್ತು ಕ್ಲಾರಿಟಿ ಬೈದಲ್ಲಿ ಹೆಂಚಿನ ಕರೆ ತೋರಿ ಬೇರೆ ಪೂರ ತೆಗಿದ್ದೀನಿ ಅದೇ ఒక 2 ಜನ ಬಿಹೈಂಡ್ ದ ಕ್ಯಾಮರಾ ಉಳ್ಳೇದು ಸಪೋರ್ಟ್ ಕೊರ್ಪಿನಕಲು ಒಂಜಿ ಮೆಗ್ದಿ ಎನ್ನ ಒಂಜಿ ಅಮ್ಮ ಫುಡ್ದ ಪೂರ ನೆಟ್ ಪೂರ ಅರೆ ಪುದ ಆಡು ಬೊಕ್ಕ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಮಾಡ್ಕೊಂಡು ಹೆಂಚ ಪೂರ ಮಾಡ್ಕೊಂಡು ತಂದು ಪೂರ ಅರ್ನಾನೆ ಪೂರ ಐಡಿಯಾಸ್ ಪೂರ ಬೊಕ್ಕ ಮೆಗ್ದಿಲ ಉಳ್ಳದು ಆ ಕಾಲಲ್ಲಿ ಅಂಚೆನೆ ಪಿರೋಡ್ ಮಸ್ತ್ ಸಪೋರ್ಟ್ ನನ್ನ ಹತ್ತು ನಿಕಲ್ನೆಲ್ಲ ಸಪೋರ್ಟ್ ಅಂಚೆನೆ ಕೊರ್ಲೆ ನನ್ನ ಹತ್ತು ಸಬ್ಸ್ಕ್ರೈಬರ್ಸ್ ಬೊಕ್ಕ ನನ್ನ ಹತ್ತು ವೀಡಿಯೋಸ್ ಪೂರ ಪಾಡ ಟ್ರೈ ಮಾಡ್ಪುರ. ಹಲೋ ಫ್ರೆಂಡ್ಸ್, ತೂವಲಿ ನಮ್ಮ ಯೂಟ್ಯೂಬ್ ಚಾನಲ್ 1,000+ ಸಬ್ಸ್ಕ್ರೈಬರ್ಸ್ ಆತದೆ. ಐತಲಕ್ಕೊಂಜಿ ಸೆಲೆಬ್ರೇಷನ್ ಎಲ್ಲಿಯ ಮಟ್ಟದ ಮನ್ಪಗ ಬಂದೆ ಇಲ್ಲಾಡೆ ನಮ್ಮನೆ ಇಲ್ಲಾಡೆ ಬಾಗರ್ ಬಂದಾಗ ಕೇಕ್ ಪತ್ತ ಇದ್ದೇವೆ. ಹಲೋ ಫ್ರೆಂಡ್ಸ್, ನಮ್ಮ ವೀಕ್ ಫ್ರೆಂಡ್ಸ್ ಲೆಕ್ಕಡು ಒಂದು 1,000 ಸಬ್ಸ್ಕ್ರೈಬರ್ಸ್ ಆತಿ ಲೆಕ್ಕಡು ಒಂದು ಸೆಲೆಬ್ರೇಷನ್ ತೂಕ ತೂಕ ಸೆಲೆಬ್ರೇಷನ್ ಆಡು ತೋಲಿ ಕೇಕ್ ಉಂಡು 1,000 ಲೆಕ್ಕಡು ಬಾವೇರ್ ಪತ್ತ ಇದ್ದೀನಿ ಕಟ್ ಮನ್ಪುಗ ಅಂದ್ರೆ ಕಟ್ ಮನ್ಪುಗ 1,000 ಕಟ್ ಮಾಡ್ಕೊಂಡು ಕೊಡ್ತೀವಿ. 1,000+ ಆತು ಆಲ್ರೆಡಿ ಕಟ್ ಮಾಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ಸ್ ಇತ್ತ ಆವಡ್ ಬಂದ ವಿಡಿಯೋ 1,000 ಸಬ್ಸ್ಕ್ರೈಬರ್+ ಆವಡ್ ನೆಟ್ಟು ಮಸ್ತ್ ಜನತ ಸಪೋರ್ಟ್ ಉಂಡು ಆಯ್ತು. ಫಸ್ಟ್ ಏನ ಪಪ್ಪನ ನಾನು ಜಾವಣ್ಣ ಪಾದಿನ ಪೂರ ವಿಡಿಯೋ ಇಲ್ಲ ಫಸ್ಟ್ ವ್ಯೂ ಮೆರ್ನಾನೆ ಪಪ್ಪನ ಅಂತ ಬೊಕ್ಕ ನೆಕ್ಸ್ಟ್ ಬರ್ತದ ಅಮ್ಮನ ಕಮೆಂಟ್ ಕೂಡ ತೂದುಪ್ಪಾರೆ ಆಯ್ತು. ಅದು ಎಕ್ಸ್ಪರಿಮೆಂಟಲ್ ಕಮೆಂಟ್ ಅಂತ ಬರೋದು ಪ್ರಯತ್ನವಾದ ಕಮೆಂಟ್ ಅಂಚಿನ ಪೂರ ಪೂರ ವಿಡಿಯೋ ಇಲ್ಲ ತೂವ ಈಗ ಕಮೆಂಟ್ ಹೆಂಚಿನ ಉಂಟು ಬಂದು ಪೂರ ಕಮೆಂಟ್ ಬರ್ತೀನಿ ಬೇರೆ ಬೇರೆ ಭಯಂಕರ ಸಪೋರ್ಟ್ ಉಂಟು ತುಲೆ ಬೇರೆ ಪದ ಇದ್ದೀನಿ. ನಮ್ಮ 1,000 ಸಬ್ಸ್ಕ್ರೈಬರ್ಸ್ ಮೇಲೆ ಮಸ್ತ್ ಸಪೋರ್ಟ್ ಉಂಟು. 1 ಮಿಲಿಯನ್ ಅವರು ನೆಕ್ಸ್ಟ್ ಕುಡಂಜಿ ಬರ್ತದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಫ್ರೆಂಡ್ಸ್. ಇವತ್ತೊಂದು ಸ್ಪೆಷಲ್ ಎಪಿಸೋಡು. ಏನಂದರೆ ಒಂದು ಜಸ್ಟ್ ಒಂದು ನಿಮಗೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರು ನನಗೆ, ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಹೇಗೆ ನೀವು ಗೇನ್ ಮಾಡಿದ್ರಿ ಅಂತ ಬರೀ 30 ಡೇಸಲ್ಲಿ. ಅದರ ಬಗ್ಗೆ ಒಂದು ಜಸ್ಟ್ ಒಂದು ಕ್ವಶನರ್ ಇದು ಮಾಡುವಂತ ನಿಮಗೆ ಸ್ಟಾರ್ಟಪ್ ಇದು ಮಾಡಿದೆ ಅವರಿಗೆ ಹೇಗೆ 1,000 ಸಬ್ಸ್ಕ್ರೈಬರ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು 30 ದಿವಸದೊಳಗೆ ನಾನು ಹೇಗೆ 1,000 ಸಬ್ಸ್ಕ್ರೈಬರ್ ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಸಣ್ಣ ಒಂದು 10 ರಿಂದ 15 ನಿಮಿಷದ ಒಂದು ವಿಡಿಯೋ ಮಾಡ್ತೀನಿ. ಆಯಿತಾ? ನೀವು ಯೂಟ್ಯೂಬ್ ಚಾನಲ್ ಆರಂಭಿಸಲು ಏನು ಪ್ರೇರಣೆ ಆಯಿತು? ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಇತ್ತು ಮೊದಲು ಪಬ್ಜಿ ಆಡಬೇಕಾದ್ರೆ. ಆನಂತರ ವಿಷಯ ಏನಂದರೆ ನನ್ನೊಟ್ಟಿಗೆ ಗ್ಯಾಜೆಟ್ಸ್ ಎಲ್ಲ ತುಂಬ ಇತ್ತು. ಅಂದರೆ ಫೋನ್ ಆಗಲಿ ಮತ್ತು ಗೋಪ್ರೋ 360 ಡ್ರೋನ್ಸ್ ಅಂತೆಲ್ಲ ತುಂಬ ಗ್ಯಾಜೆಟ್ಸ್ ಇತ್ತು. ಅದು ವೇಸ್ಟ್ ಆಫ್ ಮನಿ ಥರ ಇತ್ತು. ಅಂದರೆ ಇಟ್ಟದನ್ನು ಚಾರ್ಜ್ ಮಾಡಲಿಕ್ಕೆಲ್ಲ ಯೂಸ್ ಇಲ್ಲ. ನಾನು ಜಸ್ಟ್ ರೈಡಿಗೆ ಹೋಗ್ಬೇಕಂತ ತಗೊಂಡದೆಲ್ಲ ಗ್ಯಾಜೆಟ್ಸ್ ಎಲ್ಲ ಅದನ್ನೆಲ್ಲ ಒಂದು ತಗೊಂಡ ದುಡ್ಡಿಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಒಂದು ಗೋಪ್ರೋಗೆ 45,000, ಇನ್ಸ್ಟಾ 360 ಆಗಲಿ ಅದು ಅಷ್ಟೇ 35,000, ಡ್ರೋನ್ 60,000 ಅಂಥದ್ದೆಲ್ಲ ಅಷ್ಟು ಹ್ಯೂಜ್ ಬಜೆಟ್ ಇದು ಗ್ಯಾಜೆಟ್ಸ್. ಸುಮ್ಮನೆ ಮನೆಯಲ್ಲಿ ಡ್ರಾವರಲ್ಲಿ ಇಟ್ಬಿಟ್ಟು ಹಾಳಾಗೋಕ್ಕಿಂತ ಏನಾದರೂ ಒಂದು ಮಾಡುವ ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಮಾಡಿದ್ದು. ಇನಿಷಿಯಲ್ ಆಗಿ ಒಂದು ಸಣ್ಣ ಪುಟ್ಟ ಒಂದು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆನಂತರ ಒಳ್ಳೆ ಅದಕ್ಕೆ ರೆಸ್ಪಾನ್ಸ್ ಕೂಡ ಬಂತು. ಅದೇ ಒಂದು ಇದನ್ನು ಯೂಸ್ ಮಾಡಿಬಿಟ್ಟು ವಾರಕ್ಕೊಂದು ವಿಡಿಯೋ ಮಾಡಿಕೊಂಡು ಹೋದದ್ದು. ನೀವು ಸದ್ಯಕ್ಕೆ ಯಾವ ರೀತಿಯ ಕಂಟೆಂಟ್ ಮಾಡ್ತಿದ್ದೀರಿ? ಓಕೆ, ಇದು ಕಂಟೆಂಟ್ ಬಂದುಬಿಟ್ಟು ನಾನು ಇನಿಷಿಯಲ್ ಆಗಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೆ.
ನಮ್ಮದು ನಾನು ಮತ್ತು ನನ್ನ ಹೆಂಡತಿ ಏನಿದ್ದಾರೆ ನಾವು ತಿರುಗಾಡಬೇಕಾದ್ರೆ ಒಂದು ಸಣ್ಣ ಸಣ್ಣ ವ್ಲಾಗ್ಸ್ ಎಲ್ಲ ಮಾಡಿಬಿಟ್ಟು ಇದರಲ್ಲಿ ಹಾಕಿದ್ದು. ಹನಿಮೂನಿಗೆ ಹೋಗ್ಬೇಕಾದ್ರೆ ಹನಿಮೂನಲ್ಲಿ ಶಿಮ್ಲಾ ಮನಾಲಿದು ವ್ಲಾಗ್ಸ್ ಅಂಥದ್ದೆಲ್ಲ ಹಾಕಿ ಅಪ್ಲೋಡ್ ಮಾಡಿದೆ ಅಷ್ಟೇ. ಜಸ್ಟ್ ಒಂದು ಸೇವ್ ಮಾಡಲಿಕ್ಕೋಸ್ಕರ, ಅಂದರೆ ಯೂಟ್ಯೂಬಲ್ಲಿ ಒಂದು ಸೇವ್ ಆಗಿರುತ್ತೆ ಅಂತ ಲೈಫ್ ಟೈಮ್, ಅದೇ ದೃಷ್ಟಿಯಲ್ಲಿ ನಾನು ಅಪ್ಲೋಡ್ ಮಾಡ್ತಿರೋದು. ಅದಕ್ಕೆಲ್ಲ ರೆಸ್ಪಾನ್ಸ್ ಒಳ್ಳೆ ಬಂತು. ನಾನು ಕಂಟೆಂಟ್ ಅಂದರೆ ಒಂದು ವ್ಲಾಗ್ಸ್ ಮಾಡೋದು, ಮತ್ತೊಂದು ಮೇಜರಾಗಿ ಕುಕ್ಕಿಂಗ್ ತುಂಬ ನನಗೆ ಇಂಟ್ರೆಸ್ಟ್ ಇದೆ. ನಾನು ಕುಕ್ಕಿಂಗ್ಗೆ ಹೇಗೆ ಇಂಟ್ರೆಸ್ಟ್ ಬಂದಿರೋದಂದರೆ, ನಾನು ಆ್ಯಕ್ಚುಲಿ ಫಾರಿನಲ್ಲಿದ್ದೆ, ಕುವೈತಲ್ಲಿ. ಆ ಕಾರಣಕ್ಕಾಗಿ ಅಲ್ಲಿ ನಾವೇ ಅಡುಗೆ ತಯಾರು ಮಾಡೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ನನಗೆ ಬಂದಿದೆ ಕುಕ್ಕಿಂಗಲ್ಲಿ. ಹಾಗೆ ಕುಕ್ಕಿಂಗ್ ಎಲ್ಲ ವೆರೈಟೀಸ್ ಕುಕ್ಕಿಂಗ್ ಮಾಡ್ಬೋದು, ಅದನ್ನು ಯಾವ ಥರ ಮಾಡ್ಬೋದು, ಸ್ಪೆಷಲ್ ವೆರೈಟೀಸ್ ಎಲ್ಲ ಮಾಡುವಂಥದ್ದು. ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ಹಾಕ್ತೇನೆ ನಾನು. ನಂದು ಯೂಟ್ಯೂಬಲ್ಲಿ ನಿಮಗೆ 2 ಥರದ್ದು ಕಂಟೆಂಟ್ ಸಿಗುತ್ತೆ, ತುಳುವಿನಲ್ಲೂ ಕೂಡ ಸಿಗುತ್ತೆ ಮತ್ತು ಕನ್ನಡದಲ್ಲೂ ಸಿಗುತ್ತೆ. ಇನ್ಫಾರ್ಮೇಟಿವ್ ವೀಡಿಯೋಸ್ ಅಂದರೆ ಸ್ವಲ್ಪ ಕನ್ನಡದಲ್ಲಿ ಜಾಸ್ತಿ ಮಾಡೋದು, ಕುಕ್ಕಿಂಗ್ ಎಲ್ಲ ಇದ್ದರೆ ತುಳುವಿನಲ್ಲಿ ನಮ್ಮದು ಲೋಕಲ್ ಲ್ಯಾಂಗ್ವೇಜಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೇನೆ. 30 ದಿನಗಳಲ್ಲಿ 100,000 ಸಬ್ಸ್ಕ್ರೈಬರ್ಸ್ ಪಡೆಯಲು ನಿಮ್ಮ ಸ್ಟ್ರಾಟಜಿ ಏನಾಗಿತ್ತು? ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಂದಮೇಲೆ 2 ಲೇಯರ್ ಇದ್ದಾಗೆ, ಅಂದರೆ ನಾವು ಹೇಳೋದೇನಿಲ್ಲ ಅದರಲ್ಲಿ. ಜಸ್ಟ್ ಒಂದು ನಾನೀಗ ಮೊನ್ನೆ ಸ್ಟಾರ್ಟ್ ಮಾಡಿದವನು, ಆದರೆ ನಾನು ಈಗ ಬಿಗಿನರ್ಸ್ಗೆ ಹೇಳೋದಿದ್ರೆ ಜಸ್ಟ್ ಒಂದು ವ್ಯೂಸ್ ಮತ್ತೊಂದು ಸಬ್ಸ್ಕ್ರೈಬರ್ಸ್, ಅದು 2 ಕಂಪೇರೇಟಿವ್ಲಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ವೀಡಿಯೋಸ್ ವ್ಯೂಸ್ ಬರೋದಿಲ್ಲ ಆದರೆ ಸಬ್ಸ್ಕ್ರೈಬರ್ಸ್ ಕೊಡುತ್ತೆ, ಕೆಲವೊಂದು ವೀಡಿಯೋಸ್ ಸಬ್ಸ್ಕ್ರೈಬರ್ ಕೊಡೋದಿಲ್ಲ ವ್ಯೂಸ್ ಹೋಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ನಂದು ವೀಡಿಯೋದಲ್ಲೇ ನೋಡ್ಬೋದು, ಒಂದು ನಾಟಿ ಕೋಳಿ ಚಿಕನ್ ಸುಕ್ಕ ಅಂತ ಮಾಡಿದ್ದೇನೆ, ಅದು ಓವರ್ 20K 30K ವ್ಯೂಸ್ ಹೋಗಿದೆ. ಮೊನ್ನೆ ಅಷ್ಟೇ 30K ರೀಚ್ ಆಯಿತು. ಅದೇ ವ್ಯೂಸ್ ನಂದು ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಇನ್ನೂ ನಿಮಗೆ 1000 ಇದೆ. ಅಂದರೆ ಎಲ್ಲ ನೋಡಿದವರು ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನೀಗ ಫಸ್ಟ್ ನಂದು ಸ್ಟೆಪ್ಸ್ ಏನಿದೆ ಆ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ದೇನೆ, ವ್ಯೂಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಗೇನ್ ಮಾಡುವಂತ ಹೇಳ್ಬಿಟ್ಟು ನಂದು ಫಸ್ಟ್ ಅದೊಂದು ಕೆ ಇನಿಷಿಯಲ್ ಆಗಿ 200 300 400 ಬರೋಗಿಂತ ಒಂದು ಕೆಗೆ ಹೋಗಬೇಕಾದ್ರೆ ಏನಿದೆ 1K ಅಂತ ಅದರ ನೋಡ್ಲಿಕ್ಕೆ ಒಂದು ಖುಷಿ, ಒಂದು ಹಂಬಲ ಇತ್ತು. ಅದು ನನಗೆ ಈಸಿಯಾಗಿ ರೀಚ್ ಆಯಿತು. ಓಕೆ, ಈಗ ನೀವು ಯಾವ ಥರ ವೀಡಿಯೋಸ್ ಹಾಕ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರೈಬರ್ಸ್ಗೆ ಡೈಲಿ 1 ರಿಂದ 2 ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರಬೇಕು. ಅಂದರೆ ಎಲ್ಲ ರೀತಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಆಗೋದಿಲ್ಲ. ಒಂದು ಒಳ್ಳೆ ಎಡಿಟ್ ಮಾಡಿಬಿಟ್ಟು ಒಂದು ಒಳ್ಳೆ ಸೌಂಡ್ ಹಾಕ್ಬೋದು, ಇದು ನಮ್ದೇನಿದೆ ಸಾಂಗ್ಸ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರಬೇಕು. ಪರ್ ಡೇ ಒಂದು 2 ರಿಂದ 2 ಹಾಕಬೇಕು, 1 ರಿಂದ 2 ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು. ಮತ್ತು ವೀಕ್ಲಿ 1 ರಿಂದ 2 ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಈ ಶಾರ್ಟ್ಸ್ಗೆ ಏನಾಗುತ್ತೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಗ ಸಿಗ್ತಾರೆ, ಆದರೆ ಲಾಂಗ್ ವೀಡಿಯೋಸ್ ನೋಡುವವರು ಕಮ್ಮಿ ಮತ್ತು ಸಬ್ಸ್ಕ್ರೈಬರ್ಸ್ ನೋಡುವುದು ಲಾಂಗ್ ವೀಡಿಯೋಸ್ ಜಾಸ್ತಿ ಆಗಿ. ಆ ಥರ ನಾನು ಪ್ರತಿದಿನ 2 ಸಬ್ಸ್ಕ್ರೈಬರ್ಸ್ ಮತ್ತು ಲಾಂಗ್ ವೀಡಿಯೋಸ್ ಆಗ್ತಾಯಿದ್ದೆ. ಮತ್ತೊಂದು ಮೇಯ್ನ್ ಸ್ಟ್ರಾಟಜಿ ಅಂದರೆ 30 ದಿವಸದೊಳಗೆ ಬರಬೇಕಂದ್ರೆ ಶೇರ್ ಮಾಡ್ತಿದ್ದೆ ನಾನು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ನಂದು ಎಲ್ಲ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಿದ್ದೇನೆ, ಶಾರ್ಟ್ಸ್ ಅಲ್ಲ, ನಾರ್ಮಲ್ ಲಾಂಗ್ ವೀಡಿಯೋಸ್ ಏನಿದೆ ಅದನ್ನು ಶೇರ್ ಮಾಡ್ತಾಯಿದ್ದೆ. ಶೇರ್ ಮಾಡಿದ ತಕ್ಷಣ ಏನಾಗುತ್ತೆ, ಸ್ಟೇಟಸ್ ಸ್ಟೋರಿ ಹಾಕಿದರೆ ತುಂಬ ಜನರ ಹತ್ರ ಹೋಗುತ್ತೆ. ಒಂದು 30 ಜನ ಅಂದರೆ ಅದು ಫ್ರೆಂಡ್ ಸರ್ಕಲೇ ನಮ್ಮದು, ಅವರಂತೂ ಸಬ್ಸ್ಕ್ರೈಬರ್ ಮಾಡಿಯೇ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬೇರೆಯವರು ಮಾಡಿಲ್ಲ ಅಂದರು, ಫ್ರೆಂಡ್ ಸರ್ಕಲ್ಗೆ ಒಂದು ಸಬ್ಸ್ಕ್ರೈಬರ್ ಬಟನ್ ಒತ್ತುದು ಅಂದ್ರೆ ಏನೋ ದೊಡ್ಡ ವಿಷಯ ಅಲ್ಲ. ಹೋಗ್ಬಿಟ್ಟು ಸೈನ್ ಇನ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬರ್ ಕೊಟ್ಬಿಟ್ರೆ ಒಂದು ಸಬ್ಸ್ಕ್ರೈಬರ್ ಸಿಗಿದ್ದು. ಅದೇ ಥರ ಒಂದು ನಮ್ಮದು ಕಾಂಟ್ಯಾಕ್ಟ್ಸಲ್ಲಿ 30-60 ಇರುತ್ತೆ ನಮ್ಮದು ಫ್ಯಾಮಿಲಿದವರು, ಅವರಿಗೆಲ್ಲ ಶೇರ್ ಮಾಡ್ತಾರೆ ಹೋದರೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಬೋದು. ನಂದು ಸ್ಟ್ರಾಟಜಿ ಅದೇ, ಬೇರೆ ಯೂಟ್ಯೂಬ್ ಅವರು ಕೊಟ್ಟಿರುವಂಥ ಸಬ್ಸ್ಕ್ರೈಬರ್ಸ್ ಏನಿಲ್ಲ. ಈಗ ಇರೋದ್ರಲ್ಲಿ ಏನು ನಂದು 1000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲ ಪರಿಚಯದವರೇ ಇರುವಂಥದ್ದು. ಅವರು ಎಲ್ಲ ವೀಡಿಯೋಸ್ ನೋಡಲಿಲ್ಲ ಅಂದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ಒಂದು ಮಾಡಿದ್ದಾರೆ ಅಷ್ಟೇ. ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಯಾವುದು ಒಂದು ವಿಡಿಯೋ ನಿಮಗೆ ಹೆಚ್ಚು ರೀಚ್ ಕೊಟ್ಟಿತ್ತು ಅಥವಾ ಹೆಚ್ಚು ವ್ಯೂ ಕೊಟ್ಟಿತ್ತು ಅಂತ? ಅದೇ, ಇದು ಏನು ವಿಷಯ ಅಂದರೆ, ನಂದು ಎಲ್ಲ ವೀಡಿಯೋಸ್ ವ್ಯೂಸ್ ನೋಡ್ಬೋದು ನೀವು ನಂದು ಪೇಜಸ್ಗೆ ಹೋಗ್ಬಿಟ್ಟು. ಏನಿದೆ ಒಂದು ಜಾಸ್ತಿ ಅಂದರೆ ಒಂದು 100-200 ವ್ಯೂಸ್ ಇದೆ ಅಷ್ಟೇ. ಆದರೆ ಸಬ್ಸ್ಕ್ರೈಬರ್ಸ್ ನೋಡಿದರೆ ಈಗ 1170 ಕ್ರಾಸ್ ಆಗಿದೆ. ಅಂದರೆ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನೊಂದು ವಿಡಿಯೋ ಹೇಳಿದೆ ನಿಮಗೆ, ವಿಡಿಯೋದಲ್ಲಿ ಮುಂಚಿತವಾಗಿ ನಾಟಿ ಕೋಳಿ ಸುಕ್ಕ ಅಂತ. ಆ ಒಂದು ವಿಡಿಯೋಗೆ ನನಗೆ 300 ರಿಂದ 325 ಸಬ್ಸ್ಕ್ರೈಬರ್ಸ್ ಸಿಕ್ಕಿದೆ. ಅಂದರೆ ಅವರಿಗೆ ಜನರಿಗೆ ಇಷ್ಟ ಆಗಿಬಿಟ್ಟು ಆ ವಿಡಿಯೋ ಲೈಕ್ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಸಬ್ಸ್ಕ್ರೈಬರ್ ಮಾಡಿರೋರಿಗೆ ಮೋಸ ಕೂಡ ಮಾಡಬಾರ್ದು. ನಾವು ಅದೇ ಥರ ವೀಡಿಯೋಸ್ ಹಾಕ್ತಾ ಇರಬೇಕು. ಯಾವುದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕೊಟ್ಟಿರ್ತಾರೆ, ಸಬ್ಸ್ಕ್ರೈಬರ್ಸ್ ಕೊಡೋದು ಏನಕ್ಕೆ, ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಆ ಥರದೇ ವೀಡಿಯೋಸ್ ಹಾಕ್ತಾ ಇರಬೇಕಾಗತ್ತೆ ಅವರಿಗೆ. ಅದೇ ನಾಟಿ ಕೋಳಿ ಸುಕ್ಕ ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿದೆ ನನಗೆ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಬಿಗಿನರ್ ಯೂಟ್ಯೂಬರ್ಸ್ಗೆ ನಿಮ್ಮ ಸಲಹೆ ಏನು?
ಬಿಗಿನರ್ಸ್ ಯೂಟ್ಯೂಬರ್ಸ್ಗೆ ನಾನು ಬಿಗಿನರ್ಸೇ, ಅವರಿಗೆ ಹೇಳುವಾಗೆ ಏನಿಲ್ಲ. ಬೇರೆಯವ್ರ ಹತ್ರ ಬೇಕಾದರೆ ಕೇಳ್ಬೋದು ಏನು ಎಂತ ಅಂತ. ನಾನು ನನ್ನ ಚಾನಲ್ಗೋಸ್ಕರ ನಾನು ಏನಿದೆ ವರ್ಕ್ ಮಾಡ್ತಾ ಇದ್ದೇನೆ ಅಷ್ಟೇ. ಬೇರೆಯವರಿಗೆ ನಾವು ಹೇಳಿದಾಗೆ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಯೂಟ್ಯೂಬ್ ಒಂದೊಂದು ಚಾನಲಲ್ಲಿ ಒಂದೊಂದು ಥರ ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ. ಕೆಲವರು ಬೇರೆಯೇ ರೀತಿ ಗೇನ್ ಮಾಡ್ತಾರೆ, ಅವರವರಿಗೆ ಬಿಟ್ಟಿರೋದು. ನಾನು ಅದಕ್ಕೆ ಆ ಕಾರಣಕ್ಕಾಗಿ ಏನು ಹೇಳಲಿಕ್ಕೆ ಹೋಗುದಿಲ್ಲ, ಏನು ಮಾಡಿ ಈ ಥರ ಮಾಡಿ ಅಂತ. ನಾನು ಯಾವ ಥರ ಗೇನ್ ಮಾಡಿದ್ದೇನೆ ಅಂತ ನಿಮಗೆ ಹೇಳಿದ್ದೇನೆ ಅಷ್ಟೇ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಮಾಡಿದರೆ ಬರುತ್ತಾ ಇಲ್ವೋ ಅಂತ ಅದು ನಿಮಗೆ ಬಿಟ್ಟಿರೋದು. ಫಾರ್ ಎಕ್ಸಾಂಪಲ್ ಈಗ ನಂದೊಂದು ಏತರ್ ರಿಸ್ತಾ ಇದರದೊಂದು ವಿಡಿಯೋ ಹಾಕಿದ್ದೇನೆ ನಾನು. ಅದು ಫಾರ್ ಎಕ್ಸಾಂಪಲ್ ರಿವ್ಯೂ ಥರ ಹಾಕಿರೋದು. ಒಳ್ಳೆ ಅಂದರೆ ನಾನು ಕನ್ನಡದಲ್ಲಿ ಹಾಕಿರೋದು ಫಸ್ಟ್. ಅದರಲ್ಲಿ ಏನು ಕಮೆಂಟ್ಸ್ ಬಂದಿದೆ ಅಂದರೆ ಹಿಂದಿಯಲ್ಲಿ ಮಾಡಿ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದರು, ಅಂದರೆ ಹಿಂದಿಯವರು ನೋಡಿಬಿಟ್ಟು. ಆ ಕಾರಣಕ್ಕಾಗಿ ನಾನು ಮತ್ತೆ ಅದೇ ವಿಡಿಯೋವನ್ನು ಹಿಂದಿಯಲ್ಲಿ ಅಟುಡಪ್ಪಲ್ಲ ಅದೇ ಥರ ವೀಡಿಯೋಸನ್ನು ಹಿಂದಿಯಲ್ಲಿ ರೀಮೇಕ್ ಮಾಡಿಬಿಟ್ಟು ಮಾಡಿದ್ದೇನೆ. ಅದು ಅಷ್ಟೇ ಒಳ್ಳೆ ರೀಚ್ ಆಗಿದೆ. ನಿಮಗೆ ನೋಡ್ಬೋದು ಬೇಕಿದ್ರೆ. ಏತರ್ ರಿಸ್ಟ್ ಅದು 2 ರಿವ್ಯೂಸ್ ಮಾಡಿದ್ದೇನೆ, ಕನ್ನಡ ಮತ್ತು ಹಿಂದಿ. ಒಳ್ಳೆ ರೀಚ್ ಪಾಯಿಂಟ್ ಆಗಿದೆ, ತುಂಬ ಚೆನ್ನಾಗಿ ಹೋಗಿದೆ. ನಿಮ್ಮದು ಯೂಟ್ಯೂಬ್ ಚಾನಲ್ ಬೇರೆ ಯೂಟ್ಯೂಬ್ ಚಾನಲ್ಗಿಂತ ಹೇಗೆ ಡಿಫ್ರೆಂಟ್ ಅಂತ ಹೇಳೋದಿದ್ರೆ, ನಂದೊಂದು ಚಾನಲಲ್ಲಿ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ವ್ಲಾಗ್ ಆಗಲಿ, ಇನ್ಫಾರ್ಮೇಟಿವ್ ವಿಡಿಯೋ, ರಿವ್ಯೂಸ್ ಅಂಥದ್ದು. ಆದರೆ ಕುಕ್ಕಿಂಗಿಗೆ ಮೇಯ್ನ್ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ. ಕುಕ್ಕಿಂಗನ್ನು ಹೇಳಿದ ತಕ್ಷಣ ನಿಮಗೆ ನೋಡ್ಬೋದು, ನಮ್ಮದು 1000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಖುಷಿ ಆಗಬೇಕಾದ್ರೆ ಈಗಿನ ಜನ್ರೇಷನಲ್ಲಿ ನಿಮಗೆ ಮೇಯ್ನ್ ಆಗಿ ಬೇಕಿರುವಂಥದ್ದು ಆ ಒಳಗಡೆ ಇರುವ ಏನು ನೀವು ಕಂಟೆಂಟ್ ಇದೆ ಅದಕ್ಕಿಂತ ಕೂಡ ಕ್ಲಾರಿಟಿ. 4K ಆಗಲಿ ಅಥವಾ 1080 ಆಗಲಿ ಅಂತ ಕ್ಲಾರಿಟಿ ಏನಿದೆ ನೋಡಬೇಕಾದ್ರೆ ಕ್ಲೀನ್ ಆಗಿದ್ರೆ ಏನು ಕಂಟೆಂಟ್ ಹಾಕಿದ್ರು ನೋಡ್ತಾರೆ. ಅದರ ಒಳಗಡೆ ನೀವು ಬ್ಲರ್ರಿ ಇಟ್ಬಿಟ್ಟು ಒಳಗಡೆ ಒಳ್ಳೆ ಇದು ಕಂಟೆಂಟ್ ಹಾಕಿದ್ರು ಕೂಡ ನೋಡುವವರು ಯಾರು ಇರುವುದಿಲ್ಲ, ಅಂದರೆ ಸ್ಕಿಪ್ ಮಾಡಿ ಹೋಗ್ತಾರೆ. ಆ ಕಾರಣಕ್ಕಾಗಿ ಕ್ಲಾರಿಟಿ ಮೇಂಟೈನ್ ಮಾಡಿ. 4K ಕ್ಲಾರಿಟಿ ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಎಷ್ಟು ಜಾಸ್ತಿ ಇರುತ್ತೆ ಅದೇ ಥರದ ಕಂಟೆಂಟ್ ಎಲ್ಲ ಹಾಕಿದರೆ ನಿಮಗೆ ನೋಡಲಿಕ್ಕೆ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗೋದು ನೋಡು ಅಂತ ನೋಡ್ತಾರೆ. ಕ್ಲಾರಿಟಿ ಮಾಡ್ಬೋದು ಫಾರ್ ಎಕ್ಸಾಂಪಲ್. ಓಕೆ, ಮತ್ತು ಲೈಟ್ ವೆಯ್ಟ್ ನಂದು ಎಲ್ಲ ನಿಮಗೆ ಹೆವಿ ಅನಿಸೋದಿಲ್ಲ ವೀಡಿಯೋಸ್ ಎಲ್ಲ ನೋಡಿ. ಯಾಕೆಂದರೆ ಬೇರೆ ನಿಮಗೆ ನೋಡಿದರೆ ಈಗ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಚಾನಲೇ ಇಟ್ಕೊಂಡ್ರೆ ಆ ಕುಕ್ಕಿಂಗ್ ಚಾನಲ್ ಏನು ಎಡಿಟಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಂದು ಇದರಲ್ಲಿ ಚಾನಲಲ್ಲಿ ನಿಮಗೆ ಎಡಿಟಿಂಗ್ ನಿಮಗೆ ಜಾಸ್ತಿ ಸಿಗೋದಿಲ್ಲ. ಯಾಕೆಂದರೆ ಅದೊಂದು ವ್ಲಾಗ್ ಥರ ನಡೀತಾ ಹೋಗುತ್ತೆ, ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ, ರಿವರ್ ಫ್ಲೋ ಆದಾಗೆ. ಒಂದು ಸಿಂಪಲ್ ಆಗಿರುತ್ತೆ, ಎಲ್ರಿಗೂ ಫ್ಯಾಮಿಲಿ ನೋಡುವಂಥದ್ದು ವೀಡಿಯೋಸ್ ಆಗಿರುತ್ತೆ. ಮತ್ತು ಎಡಿಟ್ಸ್ ಏನು ಇರುತ್ತೆ ಜಾಸ್ತಿ ಇರೋದಿಲ್ಲ, ಮೇಲಿಂದ ಅದು ಬೀಳುವಂಥದ್ದು ಇದು ಬೀಳುವಂಥದ್ದೆಲ್ಲ ಇರೋದಿಲ್ಲ. ಒಂದು ಓಲ್ಡ್ ಏಜ್ ವೀಡಿಯೋಸ್ ಥರ ಇರುತ್ತೆ. ಅದು ತುಂಬ ಇಷ್ಟ ಆಗಿದೆ ಅಂತ ಕೂಡ ಹೇಳಿದ್ದಾರೆ ನನಗೆ ತುಂಬ ಜನ. ಅದೇ ಥರ ನಾನು ವೀಡಿಯೋ ಮಾಡ್ತಾ ಇರುತ್ತೆ. ಸೊ ಆ್ಯಸ್ ಅ ಬಿಗಿನರ್ ಯೂಟ್ಯೂಬರ್ ನಿಮ್ಮದು ಸಪೋರ್ಟ್ ಸಿಸ್ಟಮ್ ಹೇಗಿದೆ? ಈಗ ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬ್ ಅಂದಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಟೈಮ್ ಬೇಕೇ ಬೇಕಾಗುತ್ತೆ. ನಮಗೆ ಮೇಯ್ನ್ ಟೈಮು ಮತ್ತು ವರ್ಕ್ ಏನಿದೆ ಅಲ್ಲಿ ಅದು ಬೇರೆ. ನಾವು ಇದು ಮಾಡುವಂಥದ್ದು ನಮ್ಮದೇನಿದೆ ಕಿಚನ್ ಇದು, ಅದರಲ್ಲಿ ನಿಮಗೆ ಬ್ಯಾಲೆನ್ಸ್ ವರ್ಕ್ ಮತ್ತು ನಮ್ಮದು ಟೈಮ್ ಬ್ಯಾಲೆನ್ಸನ್ನು ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ನಮ್ಮದು ಕುಕ್ಕಿಂಗ್ ಚಾನಲ್ ಆಗಿರೋದ್ರಿಂದ ಮಾಡಿದಂಥ ಕೆಲಸದೆಲ್ಲ ಕ್ಲೀನಿಂಗ್ ಆಗಲಿ ಅಂಥದ್ದೆಲ್ಲ ಮಾಡಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇರಬೇಕಾಗುತ್ತೆ. ನಮಗೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರಬೇಕು. ಫಸ್ಟ್ ಆಫ್ ಆಲ್ ಏನೆಲ್ಲ ಮಾಡಬೇಕು, ಎಂತ ಮಾಡಬೇಕು, ಮತ್ತು ಮಾಡಿದ್ದನ್ನು ಅಲ್ಲಿಂದ ತೆಗೆಯುವಂಥದ್ದಾಗಲಿ, ಕ್ಲೀನಿಂಗ್ ಆಗಲಿ, ಮತ್ತು ಟೇಸ್ಟಿಂಗ್ ಮಾಡೋದು ಎಲ್ಲ ತುಂಬ ಇಂಪಾರ್ಟೆನ್ಸ್ ಆಗಿರುತ್ತೆ. ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು, ಕೆಲವರು ಹೇಳ್ತಾರೆ ಅದು ನೋಡಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆದರೆ ನಾವು ಆ ಥರದಲ್ಲ. ನಾನು ಮಾಡಿರೋದೆಲ್ಲ ವೀಡಿಯೋಸ್ ಅಂದರೆ ಮಧ್ಯಾಹ್ನ ಅಡುಗೆಗಾಗಿ ಇಲ್ಲ ಸಾಯಂಕಾಲ ಅಡುಗೆಗಾಗಿ ಮಾಡಿದಿರುವ ವೀಡಿಯೋಸನ್ನೇ ನಾನು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಖಾಲಿ ವೀಡಿಯೋಸ್ಗೋಸ್ಕರ ನಾನು ಅಡುಗೆ ಮಾಡ್ತಿರಲಿಲ್ಲ, ಅಡುಗೆ ಮಾಡಿ ಆ ವೀಡಿಯೋಸನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು ಅಷ್ಟೇ. ಮತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಇದರದ್ದು ಸಪೋರ್ಟ್ ಆಗಲಿ, ನಾವು ಬಿಗಿನರ್ಸ್ ಆಗಿದ ತಕ್ಷಣ ತುಂಬ ಮೋಟಿವೇಟ್ ಆಗುತ್ತೆ. ಅಂದರೆ ಸಬ್ಸ್ಕ್ರೈಬರ್ ಸಿಗ್ತಾ ಇಲ್ಲ, ವ್ಯೂಸ್ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಈಗ ಲೈಕ್ ವ್ಯೂಸ್ ಎಲ್ಲ ಮಾಡೋದು ನಮ್ಮದೇ ಮನೆಯವರೇ ಮಾಡೋದು. ಲೈಕ್ಸ್ ನನ್ನ ವೀಡಿಯೋದಲ್ಲಿ ಎಲ್ಲ ಫಸ್ಟ್ ಲೈಕ್ ಆಗಲಿ, ಫಸ್ಟ್ ಕಮೆಂಟ್ ಆಗಲಿ, ಮತ್ತು ಫಸ್ಟ್ ವ್ಯೂ ಆಗಲಿ ಎಲ್ಲ ಮನೆಯವರೇ ನೋಡುವಂಥದ್ದು. ಮತ್ತು ಅದೇ ಖುಷಿ ಒಂದು, ಮನೆಯವರು ನೋಡಿಬಿಟ್ಟು ನಮ್ಮದು ಫ್ಯಾಮಿಲಿಯವರು ನೋಡಿಬಿಟ್ಟು ಅವರೇ ಹೇಳುವಂಥದ್ದು, ಅದೊಂದು ಖುಷಿ ಆಗುತ್ತೆ. ಗ್ರೂಪಲ್ಲಿ ಡಿಸ್ಕಷನ್ ಮಾಡುವಂಥದ್ದು ಅಂಥದ್ದೆಲ್ಲ. ಯೂಟ್ಯೂಬ್ ಅನ್ನೊಂದು ಮನಿ ಏನಿದೆ ದುಡ್ಡಿಗೋಸ್ಕರ ಇದು ಮಾಡದೆ ಈ ಥರ ಒಂದು ಯೂಸ್ ಮಾಡೋದು ಕೂಡ ಒಂದು ತುಂಬ ಖುಷಿಕರವಾಗಿ ಫೀಲ್ ಆಗುತ್ತೆ. ನೋಡ್ಬೋದು ನಿಮಗೆ. ಓಕೆ, 1000 ಸಬ್ಸ್ಕ್ರೈಬರ್ಸ್ ಆದಾಗ ನಿಮ್ಗೆ ಹೇಗೆ ಅನ್ನಿಸ್ತು? 1000 ಸಬ್ಸ್ಕ್ರೈಬರ್ಸ್ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬಾರ್ದು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನಮ್ಮದು ಗೋಲ್ ರೀಚ್ ಆದಾಗ ಇದು ಆ್ಯಕ್ಚುಲಿ 1000 ಸಬ್ಸ್ಕ್ರೈಬರ್ಸ್ ಫಸ್ಟ್ ಆಫ್ ಆಲ್ ಅದು ಸೆಕೆಂಡ್ರಿ ಆಗ್ಬೋದು.
ಯಾಕಂದರೆ ಯಾವುದೇ ಒಂದು ವಿಷಯದಲ್ಲಿ ನಾವು ನಮ್ಮದು ಗೋಲ್ ಏನಿದೆ ಅದನ್ನೊಂದು ಇಟ್ಟಾಗ ಅದು ರೀಚ್ ಆದಾಗ ಎಷ್ಟು ಖುಷಿ ಆಗುತ್ತೋ ಸೇಮ್ ಖುಷಿ ಆಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ 900, 800, 959 ಆ ಥರ ಎಲ್ಲ ಇದ್ದಾಗ ಅದು 1Kಗೆ ರೀಚ್ ಆದಾಗ ಒಂದು ನಾರ್ಮಲ್ ಆಗಿ ಎಲ್ಲರಿಗೆ ಖುಷಿ ಆಗುತ್ತೆ. ನನಗೆ ಅದೊಂದು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೋದು ಸಿಲ್ವರ್ ಪ್ಲೇ ಬಟನ್ ಅಂತ, ನನಗೆ ಅದೊಂದು ಅಟ್ಲೀಸ್ಟ್ ಪ್ಲಾಸ್ಟಿಕ್ಕಿದ್ದು ಪ್ಲೇ ಬಟನ್ ಸಿಕ್ಕಿದಷ್ಟು ಖುಷಿಯಾಗಿದೆ. ಅದೊಂದು ಟ್ರುತ್ತಲ್ಲಿ ಹೇಳೋದು ನಾನು ಫ್ರಮ್ ಮೈ ಹಾರ್ಟ್, ತುಂಬ ಖುಷಿಯಾಗಿದೆ. ಯಾಕೆಂದರೆ ಅಷ್ಟೊಂದು ಗೇನ್ ಮಾಡುವಂಥದ್ದು ತುಂಬ ಈಸಿ ಇಲ್ಲ. ಅದು ಎಷ್ಟೋ ಜನ 500 ಇರ್ತಾರೆ, 600 ಇರ್ತಾರೆ, 100 ಇದ್ದಾರೆ, 2 ಇರ್ತಾರೆ. ಆದರೆ 1000 ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡಿ ತುಂಬ ಖುಷಿಯಾಗಿದೆ. ಈಗ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನು ನಂದು ಮೈಂಡ್ ಸೆಟ್ ಇದೆ ಅದು ಕೊಡ್ತಾ ಇಲ್ಲ, ಅದರಷ್ಟಿಗೆ ಓಡ್ತಾ ಉಂಟು. ನೋಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಲೈವ್ ಕೌಂಟ್ ನೋಡ್ಬೋದು, 1100 ಸಬ್ಸ್ಕ್ರೈಬರ್ಸ್, 78 ಸಬ್ಸ್ಕ್ರೈಬರ್ಸ್ ತನಕ ಇದ್ದಾರೆ. ಇದು ನಾನು ಏನಿದೆ ನಾನು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಲಿಕ್ಕೆ ಏನೂ ಪ್ರಯತ್ನ ಪಡ್ತಾ ಇಲ್ಲ, ಅದರಷ್ಟಿಗೆ ಗೇನ್ ಆಗ್ತಾ ಉಂಟು. ನಾನೀಗ ಕಾನ್ಸಂಟ್ರೇಷನ್ ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಅದರಲ್ಲಿ ಬಂದ ಸಬ್ಸ್ಕ್ರೈಬರ್ಸ್ ಬರ್ತಾ ಇರುತ್ತೆ ಅಷ್ಟೇ. ಮತ್ತು ಫಾರ್ ಎಕ್ಸಾಂಪಲ್ ನಮ್ಮದು 1000 ಸಬ್ಸ್ಕ್ರೈಬರ್ಸ್ ಆದಾಗ ಒಂದು ಖುಷಿಗೆ ಒಂದು ಫಾರ್ ಎಕ್ಸಾಂಪಲ್ ನಮ್ಮದೇ ಮನೆಯಲ್ಲಿ ಒಂದು ಪಾರ್ಟಿನೂ ಅರೇಂಜ್ ಮಾಡಿದ್ದೆ. ಖುಷಿಗೆ ಎಲ್ಲರಿಗೆ ಖುಷಿಯಾಗಿತ್ತು. ಅಂದರೆ ಇದು ನನ್ನ ಚಾನಲ್ಗಿಂತ ನಮ್ಮದು ಫ್ಯಾಮಿಲಿ ಚಾನಲ್ ಥರ ಇತ್ತು. ತುಂಬ ಖುಷಿಯಾಗಿಬಿಟ್ಟು ಅವರವರೇ ಕೇಕ್ ಮಾಡಿಬಿಟ್ಟು, ನಾನೊಂದು ಅಷ್ಟೊಂದು ಇದರಲ್ಲಿ ಇರಲಿಲ್ಲ, ಅವರವರೇ ಖುಷಿ ಮಾಡಿಬಿಟ್ಟು ಎಲ್ಲರೂ ನಾವೇ ಸೆಲೆಬ್ರೇಟ್ ಮಾಡಿದಾಗೆ ಮಾಡಿಕೊಡ್ತೀವಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಫ್ಯಾಮಿಲಿಯಲ್ಲಿ, ತುಂಬ ಖುಷಿ ಆಗ್ತಾ ಉಂಟು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇನ್ನು ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋ ಏನಿದೆ ಅದನ್ನು ಕಟ್ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋಸ್ ಏನಂದರೆ ವ್ಯೂಸ್ 4000 ವ್ಯೂಸ್ ಆಗಬೇಕು. 4000 ವ್ಯೂಸ್ ಆದಾದಮೇಲೆ ಇನ್ನೊಂದು ಇದೇ ಥರದ್ದು ವೀಡಿಯೋ ಮಾಡ್ತೇನೆ. ಈಗ 1000 ಸಬ್ಸ್ಕ್ರೈಬರ್ಸ್ ಆಯಿತು, ಇನ್ನು ಆ್ಯಡ್ಸೆನ್ಸ್ ಸಿಗಬೇಕಾದ್ರೆ 4000 ವ್ಯೂಸ್ ಆಗಬೇಕು. ಅದು ಕೂಡ ಇನ್ನು ತುಂಬ ಹತ್ತಿರದಲ್ಲಿದೆ, ನಾನು ಕೌಂಟ್ ಹೇಳಿದ್ರು ತುಂಬ ಹತ್ತಿರದಲ್ಲಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಕೂಡ ಆಗುತ್ತೆ, ನಮ್ಮದು ವ್ಯೂಸ್ ಕಂಪ್ಲೀಟ್ ಆಗುತ್ತೆ. ಆನಂತರ ಇನ್ನೊಂದು ವೀಡಿಯೋಸ್ ಮಾಡ್ತೇನೆ ಅದು ಹೇಗೆ ಗೇನ್ ಮಾಡಿದ್ದೇನೆ ಅಂತ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೀಗ ಏನು ಹೇಳ್ತಿದ್ದೇನೆ ಅದೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರಬೇಕಾಗತ್ತೆ. ಮತ್ತು ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.